ಆರ್ಟಿಸ್ಟ್ ಇದ್ದರು. ಸೊ ಇಷ್ಟು ಸೆಂಡ್ ಆರ್ಟಿಸ್ಟ್ಗಳನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಕಳಿಸೋದು. ಅವರು ಮನೆಗೆ ಬರೋರು ಅವರು ಅವಾಗ ಟೆರೆಸ್ ಮೇಲೆ ಕರ್ಕೊಂಡು ಹೋದ್ರು ಮಾತಾಡೋಕ್ಕೆ. ಮಾತಾಡ್ತಾ ಈ ಸ್ಟಾರ್ಟೆಡ್ ಟಚಿಂಗ್. ಆ ಥರದ್ದೆಲ್ಲ ಆದಾಗ ಒಂದೇ ನಂಗೆ ಅನ್ಸಿದ್ದು ಹಿಂಸೆ ಆಗ್ತಿತ್ತು ಬಿಟ್ಟರೆ, ಬಟ್ ಐ ಡಿಂಟ್ ನೋ ವಾಟ್ ವಾಸ್. ಅವ್ರಿಗೆ ನಾನು ಸ್ಟಾಪ್ ಮಾಡೋಕ್ಕೆ ಹೇಳಿದೆ, ಬಟ್ ಅದು ಹಾಗೆ ನಡೀತಾನೆ ಇತ್ತು. ನಂಗೆ ಭಯ ಆಗಿ ಓಡ್ ಬಂದು ಕೆಳಗಡೆನೆ ನಮ್ಮನೆ 3rd ಫ್ಲೋರಲ್ಲಿ ಅವ್ರು ಟೆರೆಸ್ಸಿಗೆ ಕರ್ಕೊಂಡಿದ್ದೀನಿ. ಬಂದು ಲಾಕ್ ಮಾಡ್ಕೊಂಡ್ಬಿಟ್ಟೆ ನಾನು ಟೋಲ್ಡ್ ನಮ್ಮಮ್ಮ, ನಾನು ಎಲ್ಲೂ ಹೋಗಲ್ಲ, ನಾನು ಯಾವ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಲ್ಲ, ನಾನು ಯಾವ ಸಿನಿಮಾನೂ ಮಾಡಲ್ಲ, ನನಗೆ ಅನುಪಮ ಜನರಲ್ ಆಗಿ ಮನೆಗಳಲ್ಲಿ ಅಣ್ಣಂದರು ತಮ್ಮಂದರು ಅಥವಾ ಅಪ್ಪಂದರು ಫುಲ್ ಸ್ಟ್ರಾಂಗ್ ಆಗಿದ್ದು ಫಿನಾನ್ಷಿಯಲಿ ಅಥವಾ ಪವರ್ ಇದ್ದು ಹಾಗೆಲ್ಲ ಇದ್ದರೆ ಆ ಮನೆಗಳಲ್ಲಿ ಹೆಣ್ಮಕ್ಳನ್ನ ಮಾತಾಡಬೇಕಂದ್ರೂ ಹೊರಗಡೆ ಹುಡುಗರಾಗ್ಬೋದು, ಸಮಾಜ ಭಯ ಪಡ್ತಾರೆ ಅಥವಾ ಅವರೊಟ್ಟಿಗೆ ನಡ್ಕೊಳ್ಳೋ ರೀತಿಯೇ ಒಂಥರ ಆಗುತ್ತೆ. ಈಗ ನೀವು ಒಂದು ಸಿಂಗಲ್ ಪೇರೆಂಟಾಗಿ ಅಮ್ಮ ದುಡಿತಾ ಇದ್ರು, ಮನೇಲಿ ಅಪ್ಪ ಆರ್ಥಿಕವಾಗಿ ದುಡಿತಿರಲಿಲ್ಲ. ಆ್ಯಂಡ್ ಕೆಲವೊಂದು ಸಾರಿ ನಾವು ಬಡತನ ಇದ್ದಾಗ ಕೆಲವರಿಗೆ ಒಂಥರ ಈಸಿಯಾಗಿ ಆ್ಯಕ್ಸೆಸ್, ನಮ್ಮನ್ನು ಹೆಂಗೆ ಬೇಕೋ ಕಂಡಮ್ ಮಾಡ್ಬೋದು, ಹೆಂಗೆ ಬೇಕೋ ಮಾತಾಡ್ಬೋದು ಅಂತ. ನಿಮ್ಮೊಟ್ಟಿಗೆ ಯಾರಾದರೂ ಚಿಕ್ಕ ವಯಸ್ಸಿಂದ ಆಗ್ಬೋದು ಅಥವಾ ನಂತರದ ಕಾಲೇಜ್ ದಿನಗಳಲ್ಲೇ ಆಗಲಿ ಯಾರಾದರೂ ಗೊತ್ತಿರೋರು ಒಂಥರ ಗ್ರಾಂಟೆಡಾಗಿ ತೊಗೊಳ್ಳೋದು ಅಥವಾ ಏನಾದರೂ ಅಸಭ್ಯವಾಗಿ ನಡ್ಕೊಳ್ಳೋದು ಅಂಥದ್ದು ಅದಾಗಿದೆ. ಐ ಥಿಂಕ್ ನಾನು ಅದನ್ನು ಒಂದು ಸಲ ಅನುಬಂಧಲ್ಲೂ ನಾನು ಅದನ್ನು ಹೇಳಿದ್ದೀನಿ. ಆವಾಗ 7th ಸ್ಟ್ಯಾಂಡರ್ಡಲ್ಲಿ ನಿಮಗೆ ಹೇಳಿದ್ನಲ್ಲ, ಸ್ಕೂಲಿಗೆ ಕಳಿಸ್ತಿರ್ಲಿಲ್ಲ, ದುಡ್ಡಿರಲಿಲ್ಲ. ಸೊ ಆವಾಗ ನಾನು ಫಸ್ಟ್ ಕೆಲಸ ಶುರು ಮಾಡಿದ್ದು ಜೂನಿಯರ್ ಆರ್ಟಿಸ್ಟ್ ಆಗಿ. ಹಾಂ, ಡೇ ಆರ್ಟಿಸ್ಟ್ಗಳು ಬರ್ತಾರಲ್ಲ, ಸಿನಿಮಾ ಸೀರಿಯಲ್ಲು, ದಿನಕ್ಕೆ 100 ರೂಪಾಯಿ ಕೊಡೋರು. ಅದಕ್ಕಿಂತ ಮುಂಚೆ ಮನೆ ಕೆಲಸ ಮಾಡ್ತಾ ಇದ್ದೆ ನಾನು. ಸೇರ್ಕೊಂಡ್ಬಿಟ್ಟಿದ್ದೆ. ಇವ್ರಿಗೆ ನಮ್ಮ ಅಮ್ಮಂಗೆ ಗೊತ್ತಿರಲಿಲ್ಲ, ಹೇಳಿರಲಿಲ್ಲ, ಹೋಗ್ಬಿಟ್ಟಿದ್ದೆ ನಾನು ಮನೆ ಕೆಲಸಕ್ಕೆ. ಅವ್ರದ್ದು ಏನಂದರೆ ಕಸ ಗುಡ್ಸಿನ ಎಲ್ಲ ಒರೆಸ್ಬೇಕು, ಸಂಜೆ ತಿಂಡಿ ಕೊಡೋರು ಅಲ್ಲೇ ಮನೆಯಿಂದ ಕೆಳಗೆ, ಮನೆ ಹತ್ರನೇ. ಅದಾದಮೇಲೆ ಅದು ನಮ್ಮ ಅಮ್ಮಂಗೆ ಗೊತ್ತಾಗೋದೆಲ್ಲ ಏನೋ ದೊಡ್ಡ ಸೀನೆಲ್ಲ ಆಯಿತು, ಅದು ಬೇರೆ ವಿಚಾರ. ಸೊ ಅದಾದಮೇಲೆ ಎಷ್ಟು ಸಂಬಳ ಎಷ್ಟು ಕೊಡೋದು? ಅದು 150 ರೂಪಾಯಿ. ಬಹುಶಃ ಅವ್ರು ಏನಾದರೂ ಅವ್ರಿಗೆ ನಾನು ನೆನಪಿದ್ದು ಗೊತ್ತಿದ್ದರೆ ಅವ್ರು ರಿಲೇಟ್ ಮಾಡ್ಕೋತಾರೆ ಅಷ್ಟೇ. ಐ ಥಿಂಕ್ ಅವ್ರು ಕನ್ನಡದವ್ರಲ್ಲ ಇತ್ತು, ಸ್ವಲ್ಪ ಕನ್ನಡ ಮಾತಾಡೋರು ಅಷ್ಟೇ. ಸೊ 7th ಸ್ಟ್ಯಾಂಡಲ್ಲಿ ನಮ್ಮ ಅಮ್ಮಂಗೆ ಒಬ್ಬರು ಜೂನಿಯರ್ ಆರ್ಟಿಸ್ಟ್ ಫ್ರೆಂಡ್ ಇದ್ದರು. ಅವ್ರನ್ನ ಕೇಳಿದ್ರು ಕಳಿಸ್ಬೋದಾ ಇವಳನ್ನ ಅಂತ. ಆಂಟಿ ಕರ್ಕೊಂಡು ಹೋಗೋರು, ನನ್ನ ಜಯಲಕ್ಷ್ಮಿ ಅನ್ಸತ್ತೆ, ಲಕ್ಷ್ಮಿ ಕರ್ಕೊಂಡು ಹೋಗೋರು. ಒಂದಷ್ಟು ಸೀರಿಯಲ್ಗಳು ಸಿನಿಮಾಗಳಿಗೆಲ್ಲ ಹೋಗಿ ಆದಮೇಲೆ ಒಂದು ಸಲ ಲಂಕೇಶ್ ಪತ್ರಿಕೆಯಲ್ಲಿ ಒಂದೇ ಒಂದು ಸಣ್ಣ ರೋಲ್ ಇದೆ, ಅದು ಮಾಡೋಕ್ಕೆ ಅಂದ್ಬಿಟ್ಟು ನನ್ನನ್ನು ಕರೆದ್ರು. ಸೊ 3 ಡೇ, 1 ದಿನ ಶೂಟಿಂಗ್ ಅಂತ ಕರೆದ್ರು. ಫಸ್ಟ್ ಡೇ ಶೂಟ್ ಮಾಡೋಕ್ಕಾಗಲಿಲ್ಲ, ಸೆಕೆಂಡ್ ಡೇನೂ ಮಾಡಲಿಲ್ಲ, ಬಟ್ ದುಡ್ಡು ಕೊಟ್ಟರು, 100 ರೂಪಾಯಿ ಕೊಟ್ಟರು. 3rd ಡೇ ಹೋದಾಗ ದರ್ಶನ್ ಸರ್ ಒಟ್ಟಿಗೆ ನಂದು ಸೀನ್ ಇದ್ದಿದ್ದು. ಲಂಕೇಶ್ ಪತ್ರಿಕೆಯಲ್ಲಿ ಇದ್ದೀರಾ ನೀವು? ಹೌದು, ನಾ ಸೀನಲ್ಲಿ ಇದ್ದೀನಿ. ಕ್ಲೈಮ್ಯಾಕ್ಸಲ್ಲಿ ನಾನೇ ಮೇನ್ ಕ್ಲೈಮ್ಯಾಕ್ಸ್ ಚೇಂಜರ್ ನಾನು. ಸೊ ನನ್ನ ಫಸ್ಟ್ ಶಾಟ್ ಐ ಸ್ಟಿಲ್ ರಿಮೆಂಬರ್. ಅವರು ಸ್ಟೂಲ್ ಹಾಕೊಂಡ್ಬಿಟ್ಟು 2 ದರ್ಶನ್ ಸರ್ ನಿಂತಿದ್ದಾರೆ, ಮೇಲಿಂದ ನನ್ನ ಹಿಂಗೆ ಬಿಡಬೇಕು, ಅವ್ರು ಕ್ಯಾಚ್ ಹಿಡಿಬೇಕು. ಬೇಸಿಕಲಿ ಅವ್ರು ಯಾರನ್ನೂ ವಿಲನ್ನ ಟಾರ್ಗೆಟ್ ಮಾಡಕ್ಕೆ ಹೋಗಿರ್ತಾರೆ ಸಾಯಿಸ್ಬೇಕಂತ, ಮೇಕ್ರಿ ಸರ್ಕಲ್ ಫ್ಲೈಓವರ್. ಸೊ ಆವಾಗ ಅವರು ಒಂದು ಹುಡುಗಿ ವೀಲ್ ಚೇರ್ ಮೇಲೆ ಪಾಪ ರೋಡ್ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅವ್ರಂದರೆ ಅದನ್ನ ನೋಡಬೇಕಾ, ಅವಳನ್ನ ಸೇವ್ ಮಾಡಬೇಕಾ, ಅಥವಾ ಇಲ್ಲಿ ಇವ್ರನ್ನ ವಿಲನ್ನ ಸಾಯಿಸ್ಬೇಕನ್ನೋ ಕನ್ಫ್ಯೂಷನಲ್ಲಿ ನನ್ನನ್ನು ಸೇವ್ ಮಾಡ್ಬೇಕಂತ ಬರೋಷ್ಟರಲ್ಲಿ, ಹಾಂ, ನಾನು ವೀಲ್ ಚೇರಲ್ಲಿ ಇರ್ತೀನಿ. ಸೊ ಒಂದು ಲಾರಿನೋ ಏನೋ ಬಂದು ಗುದ್ಯತ್ತೆ, ಆಗ ನಾನು ಹಿಂಗೆ ಬಂದು ಬೀಳ್ತೀನಿ ಅವರಿಗೆ. ಸೊ ಅವಾಗ ಏನಂದರೆ ಅವ್ರು ಈ ಡಿಸ್ಟ್ರಾಕ್ಷನಲ್ಲಿ ವಿಲನ್ಸ್ಗಳಿಗೆ ಏನೂ ಮಾಡಲ್ಲ, ಆ ಥರ ಸಮಥಿಂಗ್. ಸೊ ಐ ಥಿಂಕ್ ಮೈ ಫಸ್ಟ್ ಕೆಲಸ ಅಂತ ಮಾಡಿದ್ದು ಜೂನಿಯರ್ ಆರ್ಟಿಸ್ಟ್ ಆಗಿ. ನಾನು ಫಸ್ಟ್ ಸಿನಿಮಾ ಕಾಣಿಸಿರೋದು ನಾನು ಜೂನಿಯರ್ ಆರ್ಟಿಸ್ಟ್. ನನಗೆ ಗೊತ್ತಲ್ಲ ಪಾಪ, ಕಾಣಿಸೋದು ಇಲ್ಲ ಅವ್ರುಗಳು, ಒನ್ ಡೇ ಆರ್ಟಿಸ್ಟ್ಗಳು. ಸೊ ನಾನು ರಿಜಿಸ್ಟರ್ ಆಗ್ತೀನಿ ಫಿಲಮಲ್ಲಿ. ಸೊ ಅದು ನನ್ನ ಫಸ್ಟ್ ಅಪಿಯರೆನ್ಸ್ ದೊಡ್ಡ ಪರದೆ ಮೇಲೆ. ಅದಾದಮೇಲೆ ಏನಾಯಿತು, ಇಲ್ಲಿ ದುಡ್ಡು ಬರ್ತಾ ಇದೆ, ನಾನು ಆರಾಮ್ಸೆ ಇಡೀ ತಿಂಗಳು ಜೂನಿಯರ್ ಆರ್ಟಿಸ್ಟ್ ಆಗೇ ಕೆಲಸ ಮಾಡ್ತೀನಿ. ದಿನಕ್ಕೆ 100 ರೂಪಾಯಿ ಅಂದರೆ 3,000 ರೂಪಾಯಿ ಬಂದು, ಆ 3,000 ರೂಪಾಯಿ ಅವಾಗ ಒಳ್ಳೆ 30 ಲಕ್ಷ ಥರ ಆ ಟೈಮ್ಸಲ್ಲಿ ನಾನು 7th ಸ್ಟ್ಯಾಂಡರ್ಡಲ್ಲಿದ್ದಾಗ. ಸೊ ಐ ಸ್ಟಾರ್ಟ್ ಗೋಯಿಂಗ್. ಈಗಲೂ ಅವ್ರು ಈಗಿದ್ದವರೋ ಇಲ್ಲೋ ಗೊತ್ತಿಲ್ಲ, ಅವ್ರು ಆರ್ಟಿಸ್ಟ್. ಐ ಥಿಂಕ್ ನಾ ಅಕ್ಕ ಮಾಡುವಾಗ ಅವರೊಬ್ಬರು ಆರ್ಟಿಸ್ಟ್ ಇದ್ದರು. ಸೊ ಇಷ್ಟು ಸೆಂಡ್ ಆರ್ಟಿಸ್ಟ್ಗಳನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಕಳಿಸೋದು. ಅವರು ಸ್ವಲ್ಪ ಒಂದೊಂದು ಮಟ್ಟಕ್ಕೆ ಒಂದು ರೋಲ್ಸ್ಗಳನ್ನ ಮಾಡೋರು. ಮನೆಗೆ ಬರೋರು ಅವರು. ಅವಾಗ ಅಮ್ಮ ಇರಲಿಲ್ಲ, ನಮ್ಮ ಅಪ್ಪನೂ ಇರಲಿಲ್ಲ. ಟೆರೆಸ್ ಮೇಲೆ ಕರ್ಕೊಂಡು ಹೋದ್ರು ಮಾತಾಡೋಕ್ಕೆ. ಮಾತಾಡ್ತಾ ಈ ಸ್ಟಾರ್ಟೆಡ್ ಟಚಿಂಗ್. ನಂಗೆ ಅದು ಏನಂತಲೇ ಗೊತ್ತಾಗ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಯಾಕಂದರೆ ನಮ್ಮ ಮನೆಯಲ್ಲಿ ಈ ರವಿ ಸರ್ ಸಿನಿಮಾಗಳು, ರೊಮ್ಯಾಂಟಿಕ್ ಸಿನಿಮಾಗಳೆಲ್ಲ ಹಾಕ್ತಾ ಇರಲಿಲ್ಲ. ಲವ್ ಮಾಡೋದು ಕಲ್ತ್ಕೊಂಡ್ಬಿಡ್ತಾಳೆ, ಬೇಡ ಅಂತಲ್ಲ. ಆ ಎಜುಕೇಷನ್ನೇ ಇರಲಿಲ್ಲ ನಮಗೆ. ವಾಟ್ ಈಸ್ ಫಿಸಿಕಲ್ ಟಚ್,
ಏನಾಗತ್ತೆ, ದೇವರಾಣೆಗೂ ನಾನು ಅನ್ಕೊಂಡಿದ್ದು ಮದುವೆ ಆದರೆ ಮಕ್ಕಳಾಗತ್ತೆ, ದಟ್ಸ್ ಇಟ್. ತಾಳಿ ಕಟ್ಟಿದ್ರೆ ಇಷ್ಟೇ. ನನಗೆ ನಾಲೆಡ್ಜ್ ಇದ್ದಿದ್ದೆ ಅಷ್ಟು ಸೆಕೆಂಡ್ PU ವರೆಗೂ. ಸೊ ಬೇಸಿಕಲಿ ನಾನು ಅದೇ ಹೇಳೋದು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ಜಸ್ಟ್ ನಾಟ್ ಬ್ಯಾಡ್ ಟಚ್, ಗುಡ್ ಟಚ್. ಒಂದು ಎಜುಕೇಷನ್ ಬೇಕು, ಫಿಸಿಕಲ್ ಎಜುಕೇಷನ್ ಆಗಲೇಬೇಕಿಲ್ಲ ಅಂತ ಅಂದರೆ ಪ್ರಾಬಬ್ಲಿ ಅವ್ರಿಗೆ ಏನಾಗ್ತಿದೆ ಅಲ್ಲ, ಇವಾಗ ಬಿಡಿ, ಕಿಡ್ಸ್ ಆರ್ ಸಮ್ವೇರ್ ನೆಕ್ಸ್ಟ್ ಲೆವೆಲ್, ದೇ ನೋ ಎವ್ರಿಥಿಂಗ್. ನಮ್ಗಳಿಗೆ ಗೊತ್ತಿರಲಿಲ್ಲ ಆವಾಗ. ಸೊ ಆ ಥರದ್ದೆಲ್ಲ ಆದಾಗ ಒಂದೇ ನಂಗೆ ಅನ್ಸಿದ್ದು ಹಿಂಸೆ ಆಗ್ತಿತ್ತು ಬಿಟ್ರೆ, ಬಟ್ ಐ ಡಿಂಟ್ ನೋ ವಾಟ್ ವಾಸ್ ಹ್ಯಾಪನಿಂಗ್. ಅವ್ರಿಗೆ ನಾನು ಸ್ಟಾಪ್ ಮಾಡೋಕ್ಕೆ ಹೇಳಿದೆ, ಬಟ್ ಅದು ಹಾಗೆ ನಡೀತಾನೆ ಇತ್ತು. ನಂಗೆ ಭಯ ಆಗಿ ಬಂದಿದ್ದೀನಿ. ಬಂದು ಕೆಳಗಡೆನೆ ನಮ್ಮನೆ 3rd ಫ್ಲೋರಲ್ಲಿ ಅವ್ರು ಟೆರೆಸಿಗೆ ಕರ್ಕೊಂಡು ಹೋಗಿದ್ದು. ಬಂದು ಲಾಕ್ ಮಾಡ್ಕೊಂಬಿಟ್ಟೆ ನಾನು. ದೆನ್ ಐ ಟೋಲ್ಡ್ ನಮ್ಮಮ್ಮ, ನಾನು ಎಲ್ಲೂ ಹೋಗಲ್ಲ, ನಾನು ಯಾವ ಜೂನಿಯರ್ ಆರ್ಟಿಸ್ಟಾಗೂ ಹೋಗಲ್ಲ, ನಾನು ಯಾವ ಸಿನಿಮಾನೂ ಮಾಡಲ್ಲ, ನಂಗೆ ಇದು ಬೇಡ ಕೆಲಸ, ನಾನು ನಿನ್ನ ಜೊತೆಗೆ ಪೀಸ್ ವರ್ಕಿಗೆ ಬರ್ತೀನಿ. ಅಲ್ಲೇ ಬ್ರೇಕ್ ಅಷ್ಟೆ. ನಂಗೆ ಅವ್ರಿಗೆ ಹೇಳ್ಬೇಕು, ಏನು ಹೇಳಲಿ ನಾನು, ಹೆಂಗೆ ಹೇಳಲಿ ನಾನು, ಯಾವ ಥರ ಅದನ್ನು ಎಕ್ಸ್ಪ್ಲೇನ್ ಮಾಡಲಿ ಗೊತ್ತಿಲ್ಲ ನನಗೆ. ಐ ಡಿಂಟ್ ನೋ ಎನಿಥಿಂಗ್, ಬಟ್ ಐ ವಾಸ್ ಎಕ್ಸ್ಟ್ರೀಮ್ಲಿ ಅನ್ಕಂಫರ್ಟಬಲ್. ಅದು ಮಾತ್ರ ಸತ್ಯವಾಗಿ ಗೊತ್ತಿದ್ದು. ಐ ಥಿಂಕ್ ಹೋಗ್ತಾ ರಿಯಲೈಸ್, ಅಂದರೆ ಈ ಫಿಸಿಕಲ್ ಟಚ್ ಬಗ್ಗೆ ನನಗೆ ಶುರುವಾದಾಗ, ಅರಿವಾಗಕ್ಕೆ ಶುರು ಆದಮೇಲೆ ನನಗೆ ಗೊತ್ತಾಗಿದ್ದು, ಓ ಅದು ಇದು. ಆಗ ಗೊತ್ತಿರಲಿಲ್ಲ 7th ಸ್ಟ್ಯಾಂಡರ್ಡಲ್ಲಿ ನನಗೆ. ಬಟ್ ಐ ಫೆಲ್ಟ್ ಅನ್ಕಂಫರ್ಟಬಲ್ ಅಷ್ಟೇ. ಅದಾದಮೇಲೆ ನಾನು ಯಾವ ಜೂನಿಯರ್ ಆರ್ಟಿಸ್ಟ್ ಆಗಿ ಏನೂ ಕಂಟಿನ್ಯೂ ಮಾಡಲಿಲ್ಲ, ಸಿನಿಮಾ ಮಾಡಲಿಲ್ಲ, ಎಂಥದ್ದಿಲ್ಲ. ಮತ್ತು ಸ್ಕೂಲು 10th, 1st PU, 2nd PU, ದೇರ್ ಕಮ್ 2nd PU ಫೇಲ್ ಆದೆ ನಾನು. ನಮ್ಮಮ್ಮ ಮತ್ತು ಕಾಲೇಜ್ ನಮ್ಮಮ್ಮ ಫಸ್ಟ್ ಆಫ್ ಆಲ್ 10th ಆದಮೇಲೆ ಓದಿಸಲ್ಲ ಅಂತ ಇದ್ರು. ಇನ್ನು PU ಫೇಲ್ ಆದ್ನ ಅಷ್ಟರಲ್ಲಿ ಬೊಟಿಕ್ ಮಾಡ್ಕೊಂಡಿದ್ರು. ಬೊಟಿಗೆ ಕೆಲಸಕ್ಕೆ ಹಾಕ್ಕೊಂಡ್ರು ಕೆಲಸ, ಮಂಜುನಾಥ್ ನಗರಲ್ಲಿ. ನಾನು ಮುಗೀತು ಲೈಫ್. ಆವಾಗ್ಲೂ ಒಂದು ಮದುವೆ ಪ್ರಪೋಸಲ್ ಎಲ್ಲ ಬಂದು ನಮ್ಮಮ್ಮ ಲಿಟ್ರಲಿ ಕುತ್ತಿಗೆ ಹಿಡಿದಿದ್ರು ಮದುವೆ ಆಗ್ಬೇಕಂತ ನನಗೆ. ಅವಾಗಲೇ 2nd PU ಅಲ್ಲೇ. ನೀವೇನು ಗೈ ವಾಸ್ ಇನ್ ಲವ್ ವಿತ್ ಮೀ. ಪಾಪ ಅವ್ರಿಗೆ ನಾನಂದ್ರೆ ಇಷ್ಟ ಆಯಿತು. ನನಗೆ ಅವ್ರು ಹೇಳಿದ್ರು, ನಾನು ಆಗಲ್ಲ ಅಂದೆ. ಸ್ಟ್ರೇಟ್ ಅವೇ ನಮ್ಮ ಅಮ್ಮನ ಹತ್ರ ಹೋದ್ರು, ಕೇಳಿದ್ರು. ಹುಡುಗ ಇಷ್ಟ ಇರಲಿಲ್ಲ ಅಂದರೆ ಹುಡುಗ ಏನು? ಫಸ್ಟ್ PU ಅಲ್ಲಿ ಓದ್ತಾ ಇದ್ದೀನಿ, ಅಂದರೆ ಗೊತ್ತಿರೋ ಸರ್ಕಲಲ್ಲಿರೋ ಹುಡುಗ. ಅಟ್ಲೀಸ್ಟ್ ನಿಮಗೆ ಅನ್ನಿಸ್ಬೇಕಲ್ವಾ, ಆ ವಯಸ್ಸಲ್ಲಿ ಏನು ಅನ್ಸತ್ತೆ ಮದುವೆ ಅದೆಲ್ಲ ತಲೆಗೆ. ಫಸ್ಟ್ ಆಫ್ ಆಲ್ ಆ ಫಿಸಿಕಲ್ ಟಚ್ ಬಗ್ಗೆ ಗೊತ್ತಾಗ್ತಿರೋದೇ PCMB ಸ್ಟೂಡೆಂಟ್ ಆಗಿದ್ದರಿಂದ ನಾನು. ಅದು ಟ್ಯೂಷನಲ್ಲಿ ಅದನ್ನು ಟೀಚ್ ಮಾಡ್ತಿದ್ದೇ ಅದೂ ಅನ್ಕಂಫರ್ಟಬಲ್ ಆಗಿ ಒಂದು ಕ್ಲಾಸಿಂದ ಎದ್ದು ಬಂದುಬಿಟ್ಟಿದ್ದೆ ನಾನು. PCMBಯಲ್ಲಿ ನೀವು ಬಯಾಲಜಿ ಸ್ಟೂಡೆಂಟ್ ಆದಾಗ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಓಪನ್, ಎಲ್ಲನೂ ಓಪನ್ ಆಗಿ ಮಾತಾಡ್ತಾರೆ. ನಂಗೆ ಒಂದ್ಸಲ ಆಗದೆ ಬಂದ್ಬಿಟ್ಟಿದೆ ಟ್ಯೂಷನಿಂದ. ಸೊ ಆಗ ನಿಮ್ಗೆ ಐ ಥಿಂಕ್ ಆ ಥರದ್ದು ಒಂದು ಎಕ್ಸ್ಪೋಷರ್ ಸಿಗ್ತಿರ್ಬೇಕಂದ್ರೆ, ರಿಲೇಷನ್ಶಿಪ್ಪು, ಮದುವೆ, ಅದು ಎಲ್ಲದ್ರ ಬಗ್ಗೆ ಅವಾಗ ಗೊತ್ತಾಗ್ತಿರ್ಬೇಕಂದ್ರೆ, ಈ ಥರದ್ದೇನೋ ಬಂದಾಗ ನಂಗೆ ಇಷ್ಟನೇ ಇರಲಿಲ್ಲ. ನಂಗೆ ಅದು ಮದುವೆ ಗಿದ್ವೆ ಎಲ್ಲ ಬಿಟ್ಟಾಕಿ ನಂಗೆ ಇಷ್ಟ ಇಲ್ಲ ಅಷ್ಟೇ. ನಂಗೆ ಇಷ್ಟ ಇಲ್ಲ. ನಂಗೆ ಕೆಲವೊಬ್ರು ನೋಡಿದ ತಕ್ಷಣ ಇಷ್ಟ ಆಗಲ್ಲ. ಅವ್ರು ಎಂಥ ಒಳ್ಳೆಯ ವ್ಯಕ್ತಿನೇ ಆಗಿರಲಿ, ಏನೇ ಮಾಡಲಿ, ನಂಗೆ ಏನೇ ಮಾಡಿದ್ರು ಇಷ್ಟ ಆಗಲ್ಲ. ಅದೇ ದಟ್ ಈಸ್ ಮೈ ಒನ್ ಆಫ್ ದ ವಿಯರ್ಡೆಸ್ಟ್ ಕ್ಯಾರೆಕ್ಟರ್ ನಂದು. ನಂಗೆ ಒಂದ್ಸಲ ಆ ವ್ಯಕ್ತಿ ಇಷ್ಟ ಆಗಿಲ್ಲ, ಅಂದರೆ ಪರಿಚಯ ಇದ್ರು ಎಲ್ಲ ಆದರೂ ಏನೋ ಒಂದು ಅನ್ಕಂಫರ್ಟಬಲ್ ಸಿಚುವೇಶನ್ ಅಂತ ಅಂದು ಇಷ್ಟ ಆಗಲಿಲ್ಲ ಅಂತ ಅಂದರೆ, ನೀನು ನಂಗೆ ದೇವರಾದರೂ ನಂಗೆ ಇಷ್ಟ ಆಗಲ್ಲ ಆ ಥರ. ಐ ನೆವರ್ ಲೈಕ್ಡ್ ಹಿಮ್. ಸೊ ಮನೇಲಿ ಫೋರ್ಸ್ ಗೀರ್ಸ್ ಎಲ್ಲ ಆಯಿತು. ಕಾಲೇಜಿಗೆ ಕಳಿಸ್ದೆ, ಸ್ಕೂಲಿಗೆ ಕಳಿಸ್ದೆ, ಟ್ಯೂಷನಿಗೆ ಕಳಿಸ್ದೆ. ಕಾಲೇಜ್ಗೆ ಹೋಗ್ಬೇಕಂದ್ರೆ ಈ ವ್ಯಕ್ತಿನ ಡ್ರಾಪ್ ಮಾಡಬೇಕಿತ್ತು. ಅಂದರೆ ಡ್ರಾಪ್ ಮಾಡ್ತಾರೆ ಅಂದರೆ ಮಾತ್ರ ನಾನು ಕಾಲೇಜ್ಗೆ ಹೋಗೋಕ್ಕೆ ಪರ್ಮಿಷನ್ ಇತ್ತು. ಟ್ಯೂಷನಿಗೆ ಡ್ರಾಪ್ ಮಾಡ್ತಾರೆ ಅಂದರೆ ಮಾತ್ರ ಟ್ಯೂಷನಿಗೆ ಹೋಗೋಕ್ಕೆ ಪರ್ಮಿಷನ್ ಇತ್ತು. ಐ ಡೋಂಟ್ ನೋ ಅವತ್ತಿಗೆ ಅವ್ರು ಏನು ಯೋಚನೆ ಮಾಡ್ತಿರೋ ನಮ್ಮ ತಾಯಿ, ನಂಗೆ ದೇವರಣೆಗೂ ಗೊತ್ತಿಲ್ಲ. ಬಟ್ ನನಗೆ ಅನ್ಸಿದ್ದೇನೋ ಹಿಂಸೆ ಆಗಿತ್ತು ಅಷ್ಟೇ. ನನಗೆ ಅದು ಹೆಂಗಾಗೋಯ್ತಾನೆ, ಕೋಪ ಟರ್ನ್ ಆಗೋಕ್ಕೆ ಶುರುವಾಯಿತು. ಈ ವ್ಯಕ್ತಿಯಿಂದ ನಾನು ಹೋಗ್ಬೇಕಾ, ಇವನು ಪರ್ಮಿಷನ್ ತೊಗೊಳಕ್ಕೆ ಯಾರು ಇವನು, ಈಸ್ ನೋ ಬಿಡಿ. ಆಮೇಲೆ ಒಂದಿನ ರೂಮೆಲ್ಲ ಹಾಕಿ ಲಾಕ್ ಮಾಡಿ ನಂದು ಟೀಚರ್ನೆಲ್ಲ ಕರೆಸಿ ಹೇಳೋಕ್ಕೆಲ್ಲ ಟ್ರೈ ಮಾಡಿ ಫೈನಲಿ ನಾನು ನಮ್ಮ ಅಪ್ಪಂಗೆ ಹೇಳೇಬಿಟ್ಟೆ, ಹಿಂಗೆ ಆಗ್ತಾ ಇದೆ ಮನೆ ಒಳಗಡೆ ಅಂತ. ನಿಮ್ಮ ತಂಗಿ ಜೊತೆಗೆ ಚಿಕ್ಕದಿತ್ತಲ್ಲ ಅದು, ಪಾಪ ಏನೂ ಗೊತ್ತಾಗ್ತಿರ್ಲಿಲ್ಲ. ಅಲ್ಲ, ಇವತ್ತಿನ ಲೈಫ್ ತನಕ ಈಗಲೂ ಕೂಡ ಅಂದರೆ ನೀವು ನಿಮ್ಮ ತಂಗಿ ಜೊತೆ ಯಾವ ಥರ ನಿಮ್ಮ ಒಂದು ಅನುಬಂಧ? ನನಗೇನಂದರೆ ನನ್ನ ತುಂಬ ಜವಾಬ್ದಾರಿ ಇರುವಂಥ ಅಕ್ಕ, ಕರ್ಪೂರದ ಗೊಂಬೆ ಶ್ರುತಿ ಅಷ್ಟೇ. ಆದರೆ ಐ ಟ್ರೈಡ್, ಅಲ್ಲೂ ಏನೋ ಒಂದು ಸರಿ ಮಾಡ್ಕೊಳಕ್ಕೆ ಪ್ರಯತ್ನ ಪಟ್ಟೆ. ನಾನು ತುಂಬ ಎಫರ್ಟ್ ಹಾಕ್ತೀನಿ ರಾಜೇಶ್. ಆ ಎಫರ್ಟಿಗೆ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಬರಲೇ ಇಲ್ಲ ಅಂತ ಅಂದರೆ ನಾನು ತುಂಬ ಸ್ವಾರ್ಥಿನೂ ಅನಿಸ್ಬೋದು ನೋಡೋರಿಗೆ.
ಫ್ಯಾಮಿಲಿಯಿಂದನೇ ಕಟ್ ಮಾಡ್ತಾ ಶುರು ಮಾಡ್ತೀನಿ. ಯಾಕಂದ್ರೆ ನಂಗೆ ತುಂಬ ಹಾಕಿ ಕೊಟ್ಟು ಆ ಕಡೆಯಿಂದ ಏನು ಬರೋದೇ ಇಲ್ಲ ಅಂತ ಬಂದಾಗ ಅದೊಂದು ಸ್ಟೇಜಲ್ಲಿ ಸಾಕಾಗ್ಬಿಡುತ್ತೆ. ನನಗೆ ಸುಸ್ತಾಗಕ್ಕೆ ಶುರುವಾಗೋಯ್ತು. ಎಷ್ಟೊಂದು ಜನ ಫಿಸಿಕಲಿ ಸುಸ್ತಾಗತ್ತೆ ಅಂತಾರಲ್ಲ, ನಂಗೆ ಇವತ್ತಿಗೂ ನೀವು ಕೇಳಿದ್ರೆ ನಂಗೆ ಮೆಂಟಲಿ ಸುಸ್ತಾಗತ್ತೆ. ಬ್ರೈನ್ ಆಗ್ಬಿಡುತ್ತೆ ನಂಗೆ ಆಗ್ತಾ ಇಲ್ಲ ನಂಗೆ ಅನ್ಸತ್ತೆ. ಐ ಆಮ್ ಜಸ್ಟ್ 33. ಐ ಫೀಲ್ ಐವ್ ಡನ್ ಸೋ ಮಚ್. ಯಾರಾದರೂ ಒಬ್ಬರು ಬಂದು ಈ ಒಂದು ಸ್ವಲ್ಪ ಸ್ಟ್ರೆಸ್ನ ಯಾರಾದರೂ ತೊಗೋಬಾರ್ದ? ನಾಟ್ ಫೈನಾನ್ಷಿಯಲಿ, ಮೆಂಟಲಿ, ಅ ಪಾರ್ಟ್ನರ್ ಪ್ರಾಬಬ್ಲಿ. ಇಲ್ಲ, ಇವತ್ತಿಗೆ ಸಿಂಗಲ್ ಆಗಿದ್ರು ಸಮ್ಟೈಮ್ಸ್ ಅನ್ಸತ್ತೆ ಈ ಒಂದು ಸ್ಟ್ರೆಸ್, ಒಂದು ಅರ್ಥ ಸ್ಟ್ರೆಸ್, ಆಮ್ ದೇರ್, ನೀ ಏನಾದ್ರು ಮಾಡ್ಬಾ ನಾ ಇದ್ದೀನಿ. ಅಥವಾ ಮನೆ ಡೋರ್ ಓಪನ್ ಮಾಡಿದಾಗ ಸಂಬಡಿ, ಅಥವಾ ನಾನು ಮನೇಲಿದ್ದಾಗ ಯಾರಿಗೋಸ್ಕರನೋ ವೇಟ್ ಮಾಡೋದು. ಸೊ ಈ ಥರದ್ದೆಲ್ಲ ಅನ್ಸೋದು ನನಗೂ ಇವತ್ತಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಹೇಳ್ದಲ್ಲ, ದೇವರು ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾನೆ. ಈ ಜನರ ಪ್ರೀತಿ ಕೊಟ್ಟಿಯಾನೆ, ಎಷ್ಟೊಂದು ಪ್ರೀತಿ ಕಿತ್ಕೊಂಡೆ ನನ್ನ ಲೈಫಿಂದ. ಅದೇನು ಮಾಡೋಕ್ಕಲ್ಲ, ಒಂದು ಕೊಟ್ಟು ಒಂದು ಕಿತ್ಕೊಳ್ಳೋದು. ಪ್ರಯತ್ನ ಪಡ್ತೀನಿ ನಾನು, ಬಟ್ ಐ ಆಮ್ ಓಕೆ ವಿತ್ ಮೈ ಸಿಸ್ಟರ್. ಈಗ ಅವಳು ಏನಂದರೆ ಅವಳು ನಾನು ನನ್ನ ಲೈಫ್ನ ಎಕ್ಸ್ಪ್ಲೋರ್ ಮಾಡ್ತೀನಿ, ಆ ಥರದ್ದೆಲ್ಲ ಬಂದು ಅದು ಐ ಥಿಂಕ್ ಅವಾಗಿಂದ ಆ ಡಿಸ್ಟೆನ್ಸ್ ಬಂದ್ಬಿಡ್ತು. ನಾನು ಸಪ್ರೇಟ್ ಯಾವಾಗ ಆದೆ, ಅದಾದಮೇಲೆ ನಾನು ಜವಾಬ್ದಾರಿಗಳು ತೊಗೊಂಡು ಮನೆ ಕಡೆ ಶೂಟ್ ಮುಗಿಸ್ ಬಂದು ಮಲ್ಗೋದು, ಎದ್ದೇಳು ಶೂಟ್ಗೆ ಹೋಗೋದು, ಇದಿಷ್ಟೇ. ಆ್ಯಂಡ್ ಒಂದೊಂದಷ್ಟು ಜನ ಫ್ರೆಂಡ್ಸು ನನಗೆ ಆ ಗ್ಯಾಂಗಲ್ಲಿ ಇರ್ತಿದೆ. ಬಿಕಾಸ್ ನನಗೆ ಅದೇ ಅಟ್ಮಾಸ್ಫಿಯರಲ್ಲಿ ಇರೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಸೊ ಫ್ರೆಂಡ್ಸ್ ಜೊತೆಗೆ ಆಚೆ ಹೋಗೋದು. ಐ ಥಿಂಕ್ ಆ ಗ್ಯಾಪ್ ಬಂತು, ಮಧ್ಯದಲ್ಲೇನೋ ಮತ್ತೆ ಕನೆಕ್ಷನ್ ಶುರು ಆಯಿತು, ಮತ್ತೆ ಸ್ಟಾಪ್ ಆಯಿತು ನಂದು ನನ್ನ ತಂಗಿದ್ದು. ಇವಾಗ ಓಕೆ ಅಂದರೆ ವಿ ಟಾಕ್. ಬಟ್ ಅವಳು ಏನಂದರೆ ನನ್ನ ಅಕ್ಕ, ವಿಚ್ ಇಸ್ ಲೈಕ್ ಮೈ ಸೆಕೆಂಡ್ ಮದರ್. ಆ ಒಂದು ಪೊಸಿಷನ್ ಕೊಟ್ಟು ಸ್ವಲ್ಪ ಹಿಂಸೆ ಆಗತ್ತೇನೆ. ನಾನು ಓಪನ್ ಅಪ್ ಆಗಿರ್ತೀನಿ, ಅವಳು ಸ್ವಲ್ಪ ಒಂದು ಬೌಂಡ್ರಿ ಹಾಕ್ಕೊಂಡಿರ್ತಾಳೆ, ಆ ಥರ. ಬಟ್ ವಿ ಹ್ಯಾವ್ ದಟ್ ರೆಸ್ಪೆಕ್ಟ್ ಇರುವಂಥ ಒಂದು ಸಂಬಂಧ ಇದೆ.